everyone, we are back again. In this video we are going to learn how to write neat in Kannada handwriting. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡವನ್ನ ಅದ್ಭುತವಾಗಿ ಉತ್ತಮ ಬರವಣಿಗೆಯಲ್ಲಿ ಬರೆಯುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಗಳನ್ನ ವ್ಯಕ್ತಪಡಿಸಲಿರುವಂತಹ ಒಂದು ವೇ ಅಂದ್ರೆ ಅದು ಬರವಣಿಗೆ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಬರವಣಿಗೆಯನ್ನ ಬರೀತಾರೆ. ಆದರೆ ಕೆಲವರು ಪ್ರಾರಂಭದಿಂದಲೇ ಉತ್ತಮವಾಗಿ ಬರೆಯುವಂತಹ ಅಭ್ಯಾಸವನ್ನ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಉತ್ತಮವಾಗಿ ಬರೆಯೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ತುಂಬಾ ಕಷ್ಟಪಡ್ತಾರೆ. ಅಂತಹವರಿಗಾಗಿ ಈ ಒಂದು ವಿಡಿಯೋ. ಬನ್ನಿ ಇನ್ನು ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಉತ್ತಮ ಬರವಣಿಗೆಗಾಗಿ ನೀವು ಯಾವೆಲ್ಲ ಅಂಶಗಳನ್ನ ಫಾಲೋ ಮಾಡಬೇಕು, ಯಾವೆಲ್ಲ ಅಂಶಗಳನ್ನ ಅನುಕರಣೆ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾರೆ. ನಮ್ಮ ಮಧ್ಯೆ ಇರ್ತಕ್ಕಂತಹ ಸಾಕಷ್ಟು ಜನ ತುಂಬಾನೇ ಉತ್ತಮವಾಗಿ ಬರೀತಾರೆ, ತುಂಬಾನೇ ಅಂದವಾಗಿ ಬರೀತಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಬರೀತಾರೆ, ತುಂಬಾ ನೀಟಾಗಿ ಬರೀತಾರೆ. ಇನ್ನು ಕೆಲವರು ಉತ್ತಮವಾಗಿ ಬರೆಯೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ, ತುಂಬಾ ಸ್ಟ್ರಗಲ್ ಮಾಡ್ತಾರೆ, ತುಂಬಾ ಅಭ್ಯಾಸವನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ಯಾವ ಅಂಶಗಳನ್ನ ನಾವು ಅನುಕರಣೆ ಮಾಡುವುದರಿಂದ ಉತ್ತಮವಾದಂತಹ ಬರವಣಿಗೆಯನ್ನ ಬರೆಯಬಹುದು? ಉತ್ತಮವಾದ ಬರವಣಿಗೆಯನ್ನ ನಾವು ಯಾತಕ್ಕಾಗಿ ಬರೀಬೇಕು? ಉತ್ತಮವಾದ ಬರವಣಿಗೆ ಬರೆಯುವುದರಿಂದ ಏನೆಲ್ಲ ಉಪಯೋಗಗಳು ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ. ಸ್ನೇಹಿತರೆ, ನಾವು ಪರೀಕ್ಷೆಯನ್ನ ಬರೀಬೇಕಾದ್ರೆ ಉತ್ತಮ ಬರವಣಿಗೆಯಾಗಿ ನಮ್ಗೆ ಯಾವುದೇ ರೀತಿಯ ಅಂಕಗಳನ್ನ ಕೊಡೋದಿಲ್ಲ. ಅದು ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರನೇ. ಆದರೆ ನಾವು ಉತ್ತಮ ಬರವಣಿಗೆಯಿಂದ ಬರೆದಾಗ ಮೌಲ್ಯಮಾಪಕರಿಗೆ ಅಂದ್ರೆ ಎಕ್ಸಾಮಿನರ್ ಏನಿರ್ತಾರೆ, ಪೇಪರ್ ಅನ್ನ ಇವ್ಯಾಲ್ಯುಯೇಷನ್ ಮಾಡುವಂತಹವ್ರು ಏನಿರ್ತಾರೆ, ಅವರಿಗೆ ಓದೋದಿಕ್ಕೆ ಈಸಿಯಾಗಿ ಇರಲಿ, ಅವರಿಗೆ ಅರ್ಥ ಆಗ್ಬೇಕು. ನಾವು ಬರೆಯುವಂತಹ ಭಾಷೆ ಅವರಿಗೆ ಅರ್ಥ ಆಗ್ಬೇಕು. ನಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಲು ಅಥವಾ ನಮ್ಮ ಉತ್ತರವನ್ನ ವ್ಯಕ್ತಪಡಿಸಲು ಇರುವಂತಹ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಉತ್ತಮ ಬರವಣಿಗೆ. ಉತ್ತಮ ಬರವಣಿಗೆ ಇದ್ದಾಗ ಮೌಲ್ಯಮಾಪಕರು ಈಸಿಯಾಗಿ ನಿಮ್ಮ ಬರವಣಿಗೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಉತ್ತಮ ಅಂಕಗಳನ್ನು ಕೂಡ ಕೊಡ್ತಾರೆ. ಅದೇ ನೀವು ಏನಾದ್ರೂ ಚೆನ್ನಾಗಿ ಬರೆದಿಲ್ಲ, ಹ್ಯಾಂಡ್ ರೈಟಿಂಗ್ ಬಗ್ಗೆ ನೀವು ಫೋಕಸ್ ಮಾಡಿಲ್ಲ ಅಂದಾಗ ಆ ಒಂದು ಮೌಲ್ಯಮಾಪಕರಿಗೆ ನಿಮ್ಮ ಉತ್ತರ ಉತ್ತಮವಾಗಿದ್ದರೂ ಕೂಡ ಅವರು ಓದಿ ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಮಾರ್ಕ್ಸ್ ಅನ್ನ ಕಡಿಮೆ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ಕಾರಣಕ್ಕೆ ಉತ್ತಮ ಬರವಣಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನ. ಸ್ನೇಹಿತರೆ, ಇನ್ನೂ ನಿಧಾನ ಮಾಡೋದು ಬೇಡ. ಉತ್ತಮ ಬರವಣಿಗೆಗಾಗಿ 10 ಸೂತ್ರಗಳನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನೀವು ಬರೆಯುವಾಗ ನೀವು ಯಾವ ಕೈಯಿಂದ ಬರೀತೀರಾ? ಉದಾಹರಣೆಗೆ ನೀವು ರೈಟ್ ಹ್ಯಾಂಡ್ ಆದ್ರೆ ನಿಮ್ಮ ಪೇಪರ್ ಕೂಡ ರೈಟ್ ಹ್ಯಾಂಡ್ ಅಲ್ಲೇ ಇಟ್ಕೊಂಡು ಬರೀಬೇಕು. ನೀವು ಲೆಫ್ಟ್ ಹ್ಯಾಂಡೆಡ್ ಆದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲೇ ಪೇಪರ್ ಅನ್ನ ಇಟ್ಕೊಂಡು ಬರೀಬೇಕು. ಹಾಗೆ ನೀವು ಬರೀಬೇಕಾದ್ರೆ ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಗೇನೆ ನೀವು ಬರೀಬೇಕಾದ್ರೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಆ ತರ ಪೆನ್ನನ್ನೇ ಚೂಸ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ನಿಬ್ ಇರ್ಬೋದು, ಅಥವಾ ಪೆನ್ನಿನ ಒಂದು ನಿಬ್ ಇರ್ಬೋದು, ಅಥವಾ ಅದು ಫ್ಲೋ ಇರ್ಬೋದು. ಯಾವ ರೀತಿಯಾಗಿ ನಿಮ್ಗೆ ಕಂಫರ್ಟಬಲ್ ಇರುತ್ತೋ ಅಂತಹ ಒಂದು ಪೆನ್ನನ್ನ ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಬರೀಬೇಕಾದ್ರೆ ಪೆನ್ನನ್ನ ಟೈಟ್ ಆಗಿ ಇಟ್ಕೋಬೇಡಿ. ಟೈಟ್ ಆಗಿ ಇಟ್ಕೊಂಡು ಬರೆಯೋದ್ರಿಂದ ನೀವು ಬರೀತಕ್ಕಂತಹ ಉತ್ತರ ನೆಕ್ಸ್ಟ್ ಪೇಜ್ಗೂ ಕೂಡ ಇಂಪ್ರೆಷನ್ ಆಗುತ್ತೆ. ನೆಕ್ಸ್ಟ್ ಪೇಜ್ಗೂ ಕೂಡ ಅದರ ಒಂದು ಟೈಟ್ ಆಗಿ ಪೆನ್ನನ್ನು ಇಟ್ಕೊಂಡು ಬರೆಯೋದ್ರಿಂದ ಅದರ ಒಂದು ಏನಿದೆ ಬರೆಯುವಂತಹ ಒಂದು ಸ್ಟ್ರೆಸ್ ಏನಿದೆ ಅದು ನೆಕ್ಸ್ಟ್ ಪೇಜಲ್ಲೂ ಕೂಡ ಬಂದಿರುತ್ತೆ. ಆ ಕಾರಣಕ್ಕೆ ಪೆನ್ನನ್ನ ನೀವು ಈಸಿಯಾಗಿ ಇಟ್ಕೊಳ್ಳಿ. ಬರೀಬೇಕಾದ್ರೆ ಪೆನ್ನನ್ನ ನೀವು ಆ ಒಂದು ನಿಮ್ಗೆ ಕಂಫರ್ಟಬಲ್ ಆಗಿರುವಂತಹ ಪೆನ್ನನ್ನ ಮಾತ್ರ ಚೂಸ್ ಮಾಡಿ. ಇನ್ನು ಬರೀಬೇಕಾದ್ರೆ ನಾವು ಲೆಫ್ಟ್ ಹ್ಯಾಂಡ್ ಆಗಿದ್ರೆ ಲೆಫ್ಟ್ ಅಲ್ಲೇ ಪೇಪರ್ ಅನ್ನ ಇಟ್ಕೊಂಡು ಬರೀರಿ. ರೈಟ್ ಹ್ಯಾಂಡ್ ಆದ್ರೆ ರೈಟ್ ಅಲ್ಲಿ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಆದ್ರೆ ಲೆಫ್ಟ್ ಅಲ್ಲಿ ಇಟ್ಕೊಳ್ಳಿ. ಪೇಜ್ ಅನ್ನ ನಿಮ್ಗೆ ಕಂಫರ್ಟಬಲ್ ಇರೋ ತರ ಪೇಪರ್ ಅನ್ನ ಇಟ್ಕೊಂಡು ಬರೆಯೋದನ್ನ ಅಭ್ಯಾಸ ಮಾಡಿ. ಇನ್ನು ಅದಾದ ನಂತರ ಬರೆಯುವಾಗ ಅಕ್ಷರಗಳ ಮಧ್ಯೆ ಗ್ಯಾಪ್ ಅನ್ನ ಬಿಡಿ. ಅಕ್ಷರಗಳನ್ನ ಒಂದಕ್ಕೊಂದು ಕೂಡಿಸಿ ಜೋಡಿಸಿ ಬರಿಬೇಡಿ. ಅಕ್ಷರಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಅನ್ನ ಬಿಡಿ. ಹಾಗೆ ಪದಗಳ ಮಧ್ಯೆ ನೀವು ಗ್ಯಾಪ್ ಅನ್ನ ಬಿಡಿ.
ಅಕ್ಷರಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಅನ್ನ ಬಿಟ್ಟು ಬರೀರಿ, ಜೊತೆಗೆ ಪದಗಳ ಮಧ್ಯೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟನ್ನ ಬಿಟ್ಟು ಬರೀರಿ. ಹಾಗೆಯೇ ನೀವು ಬರೀಬೇಕಾದ್ರೆ ಆ ಸ್ಪೇಸಿಂಗ್ ಕೂಡ, ವರ್ಡಿಂಗ್ಸ್ ಕೂಡ, ಹಾಗೇನೆ ಪದಗಳು ಕೂಡ ನಿಮ್ಗೆ ಮ್ಯಾಟರ್ ಆಗ್ತವೆ. ಹಾಗೆ ನೀವು ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ಹತ್ತಿರದ ಅಕ್ಷರಗಳ ಮಧ್ಯೆ ಪದಗಳ ಮಧ್ಯೆ ಜಾಗ ಬಿಟ್ಟು ಬರೆದಾಗ ಏನಾಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ನೀವು ಪಾಲಿಸಬೇಕಾದಂತಹ ಪ್ರಮುಖವಾದಂತಹ ಒಂದು ಕೂರುವಂತಹ ಸ್ಥಿತಿ, ನಾವು ಕೂರುವಂತಹ ವಿಧಾನ. ಕುತ್ಕೋಬೇಕಾದ್ರೆ ನಾವು ಬಗ್ಗಿ ಕುತ್ಕೋಬಾರ್ದು. ಕುತ್ಕೋಬೇಕಾದ್ರೆ ಸ್ಟ್ರೈಟ್ ಆಗಿ ಕುತ್ಕೊಂಡೆ ಹ್ಯಾಂಡ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಹಾಗೇನೆ ನಮ್ಗೆ ಪ್ರಾರಂಭದಿಂದ ಕೂಡ ಅಭ್ಯಾಸವನ್ನ ಮಾಡಿಸಿರ್ತಾರೆ. ಸ್ಲೀಪಿಂಗ್ ಲೈನ್ ಯಾವ ರೀತಿಯಾಗಿ ಬರುತ್ತೆ, ಹಾಗೇನೆ ಸ್ಟ್ಯಾಂಡಿಂಗ್ ಲೈನ್ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಒಂದು ಕರ್ವ್ ಲೈನ್ ಬರುತ್ತೆ, ಇವೆಲ್ಲವೂ ಕೂಡ ನಮ್ಗೆ ಅಭ್ಯಾಸವನ್ನ ಮಾಡಿಸಿರ್ತಾರೆ. ಅದೇ ರೀತಿಯಾಗಿ ನಾವು ಅಕ್ಷರಗಳನ್ನ ಬರೀಬೇಕಾದ್ರೆ, ಕನ್ನಡ ಅಕ್ಷರಗಳನ್ನ ಬರೀಬೇಕಾದ್ರೆ ಒತ್ತಕ್ಷರಗಳನ್ನ ಲೈನ್ ಇಂದ ಕೆಳಗಡೆ, ಹಾಗೇನೆ ಏತ್ವ, ಮಾತ್ರ, ದೀರ್ಘ ಇವೆಲ್ಲವನ್ನು ಕೂಡ ಲೈನ್ ಇಂದ ಮೇಲೆ, ಈ ತರದ ಒಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕು. ಇನ್ನು ಬರೀಬೇಕಾದ್ರೆ ಮತ್ತೊಂದು ಪ್ರಮುಖವಾದಂತಹ ವಿಷಯ ಏನು ಅಂದ್ರೆ, ಈ ಸ್ಟ್ರೈಟಿಂಗ್ ಲೈನ್, ಸ್ಟ್ರೈಟ್ ಲೈನ್, ಸ್ಲೀಪಿಂಗ್ ಲೈನ್, ಹಾಗೇನೆ ಕರ್ವ್ಡ್ ಲೈನ್ ಇವೆಲ್ಲವನ್ನು ಕೂಡ ಬರೆಯೋದರ ಜೊತೆಗೆ ಆ ಒಂದು ಅಕ್ಷರಗಳ ಮಧ್ಯೆ ಸ್ಪೇಸ್ ಅನ್ನ ಕೊಡಿ. ತುಂಬಾ ಸ್ಪೇಸ್ ಅಲ್ಲ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸ್ಪೇಸ್ ಅನ್ನ ಕೊಡಿ. ಒಂದಕ್ಕೊಂದು ಜಾಯಿನ್ ಮಾಡಬೇಡಿ. ಹಾಗೇನೆ ಪದಗಳ ಮಧ್ಯೆ ಕೂಡ ಗ್ಯಾಪ್ ಅನ್ನ ಬಿಟ್ಟು ಬರೀರಿ. ಇನ್ನು ನೆಕ್ಸ್ಟ್ ಬರೀಬೇಕಾದ್ರೆ ನೀವು ಪ್ರತಿದಿನ ಒಂದು ಪೇಜ್ ಅನ್ನ ಬರೀತಾ ಅಭ್ಯಾಸವನ್ನ ಮಾಡಿ. ಪ್ರತಿದಿನ ಕೂಡ ಹ್ಯಾಂಡ್ ರೈಟಿಂಗ್ಗೆ ಅಂತಾನೆ ಒಂದಷ್ಟು ಟೈಮ್ ಅನ್ನ ಮೀಸಲಿಡಿ. ಪ್ರತಿದಿನ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಬರೀಬೇಕಾದ್ರೆ ನಿಧಾನಕ್ಕೆ ಬರೆಯೋದನ್ನ ಅಭ್ಯಾಸ ಮಾಡಿ. ಅದಾದ್ಮೇಲೆ ಹೋಗ್ತಾ 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 ನಿಮ್ಮ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸ್ಟಾರ್ಟಿಂಗ್ ನೀವು ನಿಧಾನಕ್ಕೆ ಪ್ರಾರಂಭ ಮಾಡಿ, ಆ ನಂತರ ಸ್ವಲ್ಪ 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 ಆಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಒಂದೇ ಸಲ ಜಾಸ್ತಿ ಮಾಡಬಾರ್ದು. ನಿಧಾನಕ್ಕೆ ಬರೀತಾ 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 ದಿನಕ್ಕೆ ಸ್ವಲ್ಪ 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 ನಿಮ್ಮ ನಮ್ಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ತುಂಬಾ ನಾನಾ ರೀತಿಯ ಪೆನ್ನುಗಳು ಕೂಡ ಬಂದಿದೆ. ಅದರಲ್ಲಿ ನಿಮ್ಗೆ ಕಂಫರ್ಟಬಲ್ ಯಾವ್ದಿದೆ, ಯಾವ ಪೆನ್ನು ನಿಮ್ಗೆ ಸ್ಮೂತ್ ಆಗಿ ಬರೆಯಕ್ಕೆ ಅನ್ಸುತ್ತೆ, ನಿಮ್ಗೆ ಸ್ಮೂತ್ ಆಗಿ ಯಾವ ಪೆನ್ ಇದೆ ಅಂತ ಅನ್ಸುತ್ತೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಆ ಪೆನ್ ಅನ್ನ ಚೂಸ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಅದೇ ಪೆನ್ ಅನ್ನ ಯೂಸ್ ಮಾಡಿ. ಆ ತರದ ಪೆನ್, ಬಾಲ್ ಪಾಯಿಂಟ್ ಇರ್ಬೋದು, ಅಥವಾ ಇಂಕ್ ಪೆನ್ ಇರ್ಬೋದು, ಅಥವಾ ಜೆಲ್ ಪೆನ್ ಇರ್ಬೋದು, ಅಥವಾ ಪೆನ್ಸಿಲ್ ಇರ್ಬೋದು, ಯಾವ್ದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ಆ ಪೆನ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಅದರಲ್ಲೇನೆ ನೀವು ಅಭ್ಯಾಸವನ್ನ, ನಮ್ಗೆ ಬೇಕು ಅಂದಾಗ ಬೇರೆ ಬೇರೆ ಪೆನ್ಗಳನ್ನ ನಾವು ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಬದಲಾಗಿ ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದೇ ಪೆನ್ ಅನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನಾವು ರೆಗ್ಯುಲರ್ ಆಗಿ ಯಾವ ಪೆನ್ ಇಂದ ಬರೀತಾ ಇರ್ತೀವೋ ಎಕ್ಸಾಮ್ಸ್ ಟೈಮ್ ಅಲ್ಲೂ ಕೂಡ ಅದೇ ಪೆನ್ ಅನ್ನೇ ಯೂಸ್ ಮಾಡಿ. ಇವತ್ತು ಎಕ್ಸಾಮ್ ಇದೆ, ನಾನು ಹೊಸ ಪೆನ್ ಅನ್ನ ತಗೋಬೇಕು ಅಂತ ಹೊಸ ಪೆನ್ ಅನ್ನ ಟ್ರೈ ಮಾಡಬೇಡಿ. ಡೈಲಿ ನೀವು ಯಾವ ಪೆನ್ ಇಂದ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತೀರಿ, ಯಾವ ಪೆನ್ ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿದೆ ಅನ್ಸುತ್ತೋ ಆ ಪೆನ್ನೇ ನಿಮ್ ಪರೀಕ್ಷೆ ದಿನ ಕೂಡ ಯೂಸ್ ಮಾಡಿ. ಇದಾಗಿದೆ ಸ್ನೇಹಿತರೆ ಇವತ್ತಿನ ದಿನ ಉತ್ತಮ ಬರವಣಿಗೆಗಾಗಿ ನನ್ನ ಕಡೆಯಿಂದ ಕೆಲವೊಂದು ಟಿಪ್ಸ್.